ಜಮೀನ್ದಾರು ಕಾಣಿಸ್ತಾ ಇಲ್ಲ. ಅದು ಅಣ್ಣ, ಅದು ಅವ್ರ ಊರಲ್ಲಿಲ್ಲ ಅಣ್ಣ. ಜಮೀನ್ದಾರು ಇಲ್ದೆ, ಕೆಲ್ಸದವರು ಇಲ್ದೆ, ಇಷ್ಟು ಬೆಳಿಗ್ಗೆನೆ ನಿನ್ಗೇನಮ್ಮ ಕೆಲಸ ಇಲ್ಲಿ? ಸಾಹುಕಾರು ಹೊಡೆದಾಗೆ ಎಲ್ಲ ಸಾಮಾನುಗಳು ಹಂಗಂಗೆ ಇರ್ತವೆ. ಅದನ್ನ ಏನಾದ್ರೆ ಕದಿಯಕ್ ಬಂದಿದ್ಯಾ ಹೇಗೆ? ಅಯ್ಯೋ ಇಲ್ಲ ಅಣ್ಣ, ಅದು ನಾನು ಜಮೀನ್ದಾರು ಇಲ್ದೇ ಇರೋ ಮಗ ಹಾಗೆಲ್ಲ ಒಬ್ಬೊಬ್ಳೆ ಹೊಲಕ್ ಬರಬಾರ್ದು. ನಡಿ ನಡಿ, ಏನ್ ನೋಡ್ತಾ ಇದೀಯಾ? ಹೋಗ್ತಾ ಇರ್ಬೇಕು. ಸರಿ ಅಣ್ಣ. ಎಂತ ಹುಚ್ಚಿ ನಾನು. ಆ ಮನೆಯಿಂದ ಹೊರಗೆ ಕಳಿಸಿದ್ರೆ ಏನಾಯ್ತು? ಈ ಹೊಲ ನಂದು, ನನಗೆ ಸೇರಿದ್ದು. ನನಗೂ ಚಿಕ್ಕ ಯಜಮಾನ್ರಿಗೂ ಸೇರಿದ್ದು ಅಂತ ಅನ್ಕೊಂಡಿದ್ದೆ. ಇಲ್ಲ, ಈ ಹೊಲ ಚಿಕ್ಕ ಯಜಮಾನ್ರಿಗೆ ಮಾತ್ರ ಸೇರಿದ್ದು, ನನಗೆ ಸೇರಿದ್ದಲ್ಲ. ನನಗೆ ಸೇರಿದ್ದಲ್ಲ, ನನ್ನ ಕೆಲಸದವಳು. ಕೆಲಸ ಮಾತ್ರ ಮಾಡಿದ್ದೀನಿ ಅಷ್ಟೇ. ಅಂದ್ ಮಾತ್ರಕ್ಕೆ ಈ ಹೊಲ ನಂದಾಗ್ಬಿಡತ್ತಾ? ಹುಚ್ಚಿನ, ನನ್ನ ದೊಡ್ಡ ಹುಚ್ಚಿನ. ನಿನಗೆ ಸೇವೆ ಮಾಡೋ ಅದೃಷ್ಟ ನಾ ಈ ಜನ್ಮದಲ್ಲಿ ಪಡ್ಕೊಂಡು ಬಂದಿಲ್ಲ ಅನ್ಸುತ್ತೆ. ನಾ ಹೋಗಿ ಬರ್ತೀನಿ. ನೀವು ಹೇಳಿದ ಕೆಲಸ ನಾನು ಮಾಡಿದೆ. ನಾನು ಹೇಳಿದ ಕೆಲಸ ಮಾಡಿದೆ ಅಂತ ನನ್ನ ಮುಂದೆ ಬಂದು ನಿಂತ್ರೆ ಮ್ಯಾನೇಜರಿಗೆ ಹೇಳಿದ್ದೀನಿ, ಕೂಲಿ ಕೊಡ್ತಾನೆ ತೊಗೊಂಡೋಗು. ಒಡೆಯ, ಏನು ಮಾತಾಡ್ತಾ ಇದ್ದೀರಾ? ನಾನು ಒಡೆಯ, ನಾನು ಕೂಲಿಗೋಸ್ಕರ ಈ ಕೆಲಸ ಮಾಡಲಿಲ್ಲ, ಮಲ್ಲಿಗೋಸ್ಕರ ನೀವು ಹೇಳಿದ್ದನ್ನು ಮಾಡಿದೆ ಅಷ್ಟೇ. ನನಗೆ ದುಡ್ಡು ಕಾಸು ಏನೂ ಬೇಡ. ಮಲ್ಲಿನ ನನ್ನ ಜೊತೆ ಕಳಿಸ್ಕೊಡಿ, ಅಷ್ಟೇ ಸಾಕು. ಯಾವನಯ್ಯ ನೀನು? ಯಾವ ಮಲ್ಲಿ? ನಾನು ಯಾಕೆ ಅವಳು ನಿನ್ನ ಜೊತೆ ಕಳಿಸ್ಕೊಡ್ಲಿ? ಏನು ಕತೆ ನಿಂದು? ಒಡೆಯ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಮಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋರ ಥರ ಮಾತಾಡ್ತಾ ಇದ್ದೀರಾ. ಮಲ್ಲಿ ಒಡೆಯ, ಮಲ್ಲಿ ನಿಮ್ಮ ಮನೇಲಿದ್ದಾಳಲ್ಲ ಆ ಮಲ್ಲಿ. ನಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸದವ್ರಿದ್ದಾರೆ, ಅವ್ರು ಎಲ್ಲರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಕೂರಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಏನು ಒಡೆಯ ಹಿಂಗೆ ಅಂದ್ಬಿಟ್ರಿ? ನನ್ನ ಮಲ್ಲಿ ಕತೆ ಕೇಳಿ ನೀನು ಹಿಂಗೆ ನಾಟಕ ಮಾಡು, ನಿನ್ನ ಜೊತೆ ಮಲ್ಲಿನ ಕಳಿಸ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಮಲ್ಲಿ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ.
ನಾನು ನಿನಗೆ ನಾಟಕ ಮಾಡು ಅಂತ ಹೇಳಿದ್ದ. ಏನು ಅನ್ಕೊಂಡಿದ್ಯಾ ನನ್ನನ್ನು? ನೀಲಕಂಠರಾವ್ ಬಹದ್ದೂರ್ ವಂಶದ ಜಮೀನ್ದಾರರ ಮಗ ನಾನು. ನಾಟಕದ ಕಂಪ್ನಿ ನಡೆಸೋನಲ್ಲ, ಅರ್ಥ ಆಯ್ತಾ? ಇದೇನು ಹಿಂಗೆ ಅನ್ಬಿಟ್ರಿ ನಾನು ನೋಡ್ಯಾ? ನೀವು ಹೇಳಿದಕ್ಕೆ ನಾನು ಮಧ್ಯರಾತ್ರಿಲಿ ಮಲ್ಲಿನ ಮಾತಾಡ್ಸೋಕೆ ಹೋಗಿದ್ದು. ಈಗ ನೋಡಿದ್ರೆ ಮಲ್ಲಿ ಎಲ್ಲೂ ಕಾಣ್ತಿಲ್ಲ. ನಿನ್ನೆಯಿಂದನೇ ಅವಳು ಇಲ್ಲಿ ಇಲ್ವಂತೆ. ಹಾಗಂತ ನಿಮ್ಮ ಮನೆ ಆಳುಗಳು ಹೇಳಿದ್ರು. ಹೇಳಿದ್ರ? ಗೊತ್ತಾಯ್ತು ತಾನೇ? ಗೊತ್ತಾದ್ಮೇಲೆ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಹೋಗ್ತಾ ಇರ್ಬೇಕು. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ. ಹೇಳಿ, ಎಲ್ಲೋದ್ಲು? ಹೇಳಿ, ಏನು ಮಾಡಿದ್ರಿ ಮಲ್ಲಿಗೆ? ಎಲ್ಲಿ ಕಳ್ಸಿದ್ರಿ ಮಲ್ಲಿನ? ಏನೋ ದೊಡ್ಡ ಮನುಷ್ಯರು, ದೊಡ್ಡ ಮರ್ಯಾದಸ್ಥರು ಅಂತ ನಿಮ್ಮ ಮಾತು ಕೇಳಿದ್ನಲ್ಲ, ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು. ಮಾಡೋದಲ್ಲ ಇಂಥ ಸಣ್ಣ ಕೆಲಸ. ಹೋಗ್ಲಿ ಪಾಪ ಅಂತ ಬಿಟ್ರೆ ಮಾತಾಡ್ತಾನೆ ಹೇಳ್ತೀಯ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂದೆ. ಒಳ್ಳೆ ಮಾತಲ್ಲಿ ಹೇಳಿ, ಮಲ್ಲಿ ಎಲ್ಲಿ ಅಂತ. ನೀವು ಮಲ್ಲಿಗೆ ಏನೋ ಮಾಡಿದ್ದೀರಾ, ನೀವೇನೋ ಮುಚ್ಚಿಡ್ತಿದ್ದೀರಾ. ಎಲ್ಲಿ ಅಂತ ಹೇಳಿ. ಹೀಗೆ ಬೆರಳು ತೋರ್ಸಿ ಮಾತಾಡ್ತೀರೇನು? ಅಲ್ಲಿನೂ ಗೊತ್ತಿಲ್ಲ, ಅವಳ ಅಜ್ಜಿನೂ ಗೊತ್ತಿಲ್ಲ ನನಗೆ. ನಡೆ ಅಲ್ಲಿಂದ. ನಿಂತ್ಕೊಳ್ಳಯ್ಯ. ನಿಂತ್ಕೊಳ್ಳಯ್ಯ ಅಲ್ಲೇ. ಏನ್ ಮಾಡಿದೆ ಮಲ್ಲಿಗೆ? ಎಲ್ಲೋದ್ಲು ಮಲ್ಲಿ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಡೆಯೋ ಇಲ್ಲಿಂದ. ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ಕೊಂಡಿದ್ಯಾ? ಹಸುವಾಗ್ತಾ ಇದೆಯಾ? ತಿನ್ನಕ್ಕೆ ಏನಾದ್ರು ಕೊಡ್ಲಾ? ಈ ಊರಿಗೆ ಹೊಸಬ್ಳ? ಕೆಲಸ ಹುಡುಕೊಂಬಂದಿದ್ಯಾ? ಕೆಲಸ ಸಿಗ್ಲಿಲ್ವೇನು? ಹೆಣ್ಣು ಮಗಳು ಬೇರೆ, ಹಸ್ಕೊಂಡ್ರೆ ನೋಡೋಕ್ಕಾಗಲ್ಲ. ಹೋಗ್ಲಿ, ಅಲ್ಲ ಸ್ವಲ್ಪ ಪಾತ್ರೆ ಇದ್ದಾವೆ, ತೊಳ್ಕೊಡು, ತಿಂಡಿ ಕೊಡ್ತೀನಿ.
ಚಿಕ್ಕ ಯಜಮಾನ್ರೆ ಇದೇನ್ ಮಾಡ್ತಿದ್ದೀರಾ? ಬಿಡಿ ಅದನ್ನ. ಪರವಾಗಿಲ್ಲ ಬಿಡು ಮಲ್ಲಿ. ನೀವು ಬಿಡ್ತೀರೋ ಇಲ್ವೋ? ಬಿಡಿ ಅದು. ನೀನ್ ನಂಗೆ ಹೊಲದಲ್ಲಿ ಸಹಾಯ ಮಾಡಲ್ವಾ? ಹಾಗೆ ಇದು ಅದು ಬೇರೆ ಇದು ಬೇರೆ ಚಿಕ್ಕ ಯಜಮಾನ್ರೆ. ಅವೆಲ್ಲ ಮುಟ್ಬೇಡಿ ನೀವು. ಬಿಡಿ. ಅರೆ ಆಯ್ತು ಬಿಡು. ನನ್ ಮಾತು ಕೇಳ್ತಿರಲ್ವೋ? ಬಿಡಿ ಅದನ್ನ. ಸ್ವಲ್ಪ ಸಹಾಯ ಮಾಡ್ತೀನಿ ನಿನ್ಗೆ, ಏನು ಪರವಾಗಿಲ್ಲ. ನನಗೂ ಬರತ್ತೆ ಇದೆಲ್ಲ ಗೊತ್ತಾ? ಹಿಂಗೆಲ್ಲ ಹೇಳಿದ್ರೆ ಕೇಳೋದಾಗ. ಬಿಡಿ ಏ, ಏ, ಬಿಡಿ. ಏ ಹುಡುಗಿ, ಏನು ನಗ್ತಾ ಕುಂತಿದ್ಯಾ? ಪಾತ್ರೆ ಒಳಗೆ ಕೋತಿ ಕುಣಿಯೋದು ನೋಡ್ತಾ ಇದೆಯೇನು? ಮಂಜಾ, ಹೇ ಮಂಜಾ, ಹೇ ಮಂಜಾ, ಇಲ್ಲಿ ಹೇಗ ಬಂದೆ? ನಾನು ಇಲ್ಲೇ ಇರೋದು. ಹೌದಾ? ಇಲ್ಲೇನ್ ಮಾಡ್ತಿದ್ಯಾ? ಹೂವು ವ್ಯಾಪಾರ ಮಾಡ್ತಾ ಇದ್ದೀನಿ. ಹೂ ವ್ಯಾಪಾರನ? ಕೊನೆಗೂ ನಿನ್ನ ಶಾಲೆ ಆಗ್ಲಿಲ್ಲ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನೀವೆಲ್ಲರೂ ಚೆನ್ನಾಗಿ ಊಟ ಮಾಡ್ತಿದ್ದೀರಿ ತಾನೆ? ಹೇ ಮಂಜಾ, ಹೊಸ ಅಂಗಿ ಹಾಕೊಂಡಿದ್ಯಾ? ಅಪ್ಪ ಕೊಡ್ಸಿದ್ದಾ? ಮಂಜಾ, ರಾಜಿ, ಕಮಲಿ, ಅವ್ವ ಎಲ್ಲರೂ ಸಂತಾಗಿದ್ದಾರಾ? ರಾಜಿ ಕಂಬ್ಳಿನ? ಹೌದಾಳು. ಮಂಜಾ, ನೀನು ನೋಡೋದಕ್ಕೆ ನನ್ನ ತಮ್ಮನ ಥರನೇ ಇದೆಯಾ? ನೀನು ಅವನೇನೋ ಅನ್ಕೊಂಬಿಟ್ಟೆ. ಹಸುವಾಗ್ತಿದ್ಯಾ? ತಗೋ ತಿನ್ನು. ಬರ್ತೀನಿ. ಅಕ್ಕ, ಹೂವು ತಗೊಳಕ್ಕ? ಬೇಡಪ್ಪ. ಇದರಲ್ಲಿ ತಗೊಳಕ್ಕ? ಸರಿ ಕೊಡು. ನಾನು ಬರಲಾ?
ಯಾಳ್ ಸಾವುಕಾರರು ಮಾತು ಕೇಳಿ ಕೆಟ್ಟೆ. ಮಲ್ಲಿ ಬಾಳ್ಗೂ ಕಲ್ಲು ಹಾಕ್ಬಿಟ್ಟು ನನ್ನ ಉದ್ದೇಶ. ಇದನ್ನ ನಾನು ನಂಬೇಕಾ? ಬ್ಯಾಡಪ್ಪ ನಿಮ್ಮ ಸವಾಸ. ಅಯ್ಯೋ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದು ನಿಮಿಷ. ತಗೊಳ್ಳಿ. ತುಂಬ ಪೆಟ್ಬಿತ್ತಾ? ಹ್ಞೂ, ಹೋಗ್ಬಿಟ್ಟು ಹೊರಟ್ಬಿಟ್ರು. ಮನುಷ್ಯ ಅಲ್ಲ ಕಣ್ರಿ ನಿಮ್ಮ ಯಜಮಾನ್ರು. ಏನು ಮಾಡಲಿ, ಎಲ್ಲ ನನ್ನ ಕರ್ಮ. ಅದು ಬಿಡಿ. ಅಲ್ಲ, ನೀವು ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಯಜಮಾನ್ರ ಹತ್ರ ಮಲ್ಲಿ ಬಗ್ಗೆ ಏನು ಹೇಳಿದ್ರಿ? ಅವ್ರು ಯಾಕೆ ನಿಮ್ಮನ್ನು ಹಾಕಿ ತಳ್ಳಿದ್ರು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನನ್ನ ಹೆಸರು ಸುರೇಶ. ಮಲ್ಲಿಗೂ ನನಗೂ ತೊಟ್ಲು ಮದುವೆ ಆಗಿದೆ.